ನಮ್ಮೊಂದಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ಡಿ ಕೆ ಶಿವಕುಮಾರ್ ಭೇಟಿಯಾಗಿದೆ, ಏನೆಲ್ಲ ಚರ್ಚೆ ಮಾಡಿದ್ರಿ, ಏನ್ ಸರ್ ಅದು? ಚರ್ಚೆ ಏನಿಲ್ಲ, ನಾನು ಅವರಿಗೆ ಶುಭಾಶಯನ ಕೋರಿದೆ. ಅವ್ರು ಬಹಳ ಅವಸರದಲ್ಲಿ ಎಲ್ಲೋ ಜರೂರ್ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿ 1 ಗಂಟೆ ನಂತರ ಸಿಗ್ತೀನಿ ಅಂತಂದ್ರು. ಸೊ ಹೆಚ್ಚಿಂದೇನು ಅವರಲ್ಲಿ ಕೇಳ್ಕೊಳ್ಳೋದಾಗ್ಲಿ ಮನವಿ ಸಲ್ಲಿಸಲಿಕ್ಕೆ ಆಗಿಲ್ಲ. ಒಬ್ಬ ವಿದ್ಯಾರ್ಥಿ ಸಂಘಟನೆಯಿಂದ ಬೆಳೆದು ಯುವ ಕಾಂಗ್ರೆಸ್ ಸಂಘಟನೆಯಿಂದ ಬೆಳೆದು ರಾಜ್ಯದಲ್ಲಿ ಕಳೆದ 6 ವರ್ಷದಿಂದ ಪಕ್ಷದ ಅಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷಕ್ಕೆ ಒಂದು ಭದ್ರ ನೆಲೆಯನ್ನು ಕರ್ನಾಟಕದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತರ ಬೆಳೆಸ್ತಕ್ಕಂಥ ಒಬ್ಬ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದು ಇದೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಖುಷಿ ತರತಕ್ಕಂಥ ವಿಷಯ. ನಾವೆಲ್ಲ ಆ ಸಂತೋಷವನ್ನ ಅನುಭವಿಸಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಸರ್, ಈಗ ಸಂಪುಟ ವಿಸ್ತರಣೆ ಚರ್ಚೆಗಳಾಗ್ತಾ ಇದೆ, ಯಾರ್ಯಾರು ಸೇರಬಹುದು ಅಂತೇಳಿ. ಹಾವೇರಿಯಿಂದ ಯಾರಿಗೆ ಕೊಡಬೇಕು ಅನ್ನೋ ಆಗ್ರಹ, ನೀವು ಏನಾದರೂ ಆ ಲಿಸ್ಟ್ ಅಲ್ಲಿ ಇದ್ದೀರಾ ಸರ್? ಹಾವೇರಿಯಲ್ಲಿ 6 ಸ್ಥಾನಗಳು ಇವತ್ತು ನಮ್ಮ ಪಕ್ಷ ಹೊಂದಿದೆ. ಎಲ್ಲ ಸ್ಥಾನಗಳನ್ನು ಗೆದ್ದಿದ್ದೇವೆ. ಅದು ಒಂಥರ ಹಾವೇರಿ ಜಿಲ್ಲೆ ಬಿಜೆಪಿ ಮುಕ್ತ ಜಿಲ್ಲೆ ಆಗಿದೆ. ಇವತ್ತು ಕಳೆದ 3 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದ್ದಿಲ್ಲ. ಹಾಗಾಗಿ ಈ ಉಳಿದ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ನಾನು ಸುಮಾರು 30 ವರ್ಷದಿಂದ ನನ್ನ ರಾಜಕೀಯ ಜೀವನವನ್ನ ಯುವ ಕಾಂಗ್ರೆಸ್ ಸಂಘಟನೆ ಮೂಲಕ ಪ್ರಾರಂಭ ಮಾಡಿ ಸುಮಾರು 17 ವರ್ಷಗಳಿಂದ ಸದನದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಮನವಿ ಸಲ್ಲಿಸಿದ್ದೀನಿ, ನನಗೊಂದು ಅವಕಾಶ ಕೊಡಬೇಕಂತ ಆಶಾದಾಯಕವಾಗಿದ್ದೀನಿ. ಈಗ ಸಿದ್ದರಾಮಯ್ಯ ನಂತರ ಹಿಂದ ನಾಯಕ ಯಾರಾಗಬಹುದು ಅನ್ನೋ ಚರ್ಚೆ, ಅದೇ ರೀತಿಯಾಗಿ ಒಬಿಸಿ ನಾಯಕರು, ಪ್ರಮುಖ ನಾಯಕರು ಯಾರು ಬೆಳಿಬಹುದು ಅಂತ ಚರ್ಚೆ. ಸರ್, ಏನಾಗಬಹುದು ಮುಂದೆ ಅಂತ? ಅಲ್ಲ, ನಮ್ಮಲ್ಲಿ ನಾಯಕರ ಕೊರತೆ ಇಲ್ಲ. ಅವಕಾಶ ಸಿಕ್ಕಾಗೆಲ್ಲ ಆ ನಾಯಕತ್ವವನ್ನು ಪ್ರದರ್ಶಿಸತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ನಾಯಕರು ಇವತ್ತು ಬೆಳೆದಿದ್ದಾರೆ. ಕೆಲವೊಂದು ಹೊಸ ಮುಖಗಳು ಕೂಡ ಈಗ ಅವಕಾಶ ಸಿಕ್ಕರೆ ಅವರು ಕೂಡ ತಮ್ಮ ನಾಯಕತ್ವವನ್ನು ಬೆಳೆಸಿ ಪಕ್ಷಕ್ಕೆ ಆಸ್ತಿ ಆಗಬಹುದು ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಇದಿಷ್ಟು ಶ್ರೀನಿವಾಸ್ ಮಾನೆ ಅವರ ಮಾತುಗಳು. ಕ್ಯಾಮರಾಮನ್ ತನ್ರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.